ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಈ ಜಾತಕ ಅಂದರೆ ಏನು? ಸೊ ಹಾಗೇ ಜಾತಕನ ಕೆಲವ್ರು ಹೇಳ್ತಾರೆ 6 ತಿಂಗಳಿಗಾದರೂ ಒಂದು ಸಲ ತೋರಿಸಿ. ಯಾಕೆ 6 ತಿಂಗಳಿಗೆ ಒಂದು ಸಲನಾದರೂ ತೋರಿಸ್ಬೇಕು? ಈ ಕುಂಡ್ಲಿ ಅಂದರೆ ಏನು? ಸೊ ಒಂದೊಂದಾಗೆ ನೋಡ್ಕೊತ ಹೋಗೋಣ. ಸೊ ಬೇಸಿಕಲಿ ಒಂದು ಮಗು ಹುಟ್ಟಿದಾಗ ಈ ಸೋಲಾರ್ ಸಿಸ್ಟಮಲ್ಲಿ ಅಂದರೆ ಏನು ಈ ಸೌರವ್ಯೂಹ ಇದೆ, ಸೌರಮಂಡಲ ಏನಿದೆ, ಸೊ ಆ ಸೌರವ್ಯೂಹದಲ್ಲಿ ಸೌರಮಂಡಲದಲ್ಲಿ ಈ ಸೋಲಾರ್ ಸಿಸ್ಟಮ್ನಲ್ಲಿ ಎಲ್ಲ ಗ್ರಹಗಳು ತಿರುಗ್ತಾ ಇರುತ್ತೆ. ಸೊ ಆ ಗ್ರಹಗಳು ತಿರುಗ್ತಾ ಇರಬೇಕಾದ್ರೆ ಆ ಪರ್ಟಿಕ್ಯುಲರ್ ಗ್ರಹ ಯಾವ ರಾಶಿಯಲ್ಲಿದೆ ಅಂತಕ್ಕಂಥದ್ದನ್ನು ರೆಪ್ರೆಸೆಂಟ್ ಮಾಡೋದೇ ಜಾತಕ. ಫಾರ್ ಎಕ್ಸಾಂಪಲ್ಲು ಇವಾಗ ನೋಡಿ, ಓಕೆ, ನೀವೊಂದು ಕ್ವಶನ್ ಕೇಳ್ಬೋದು, ಜಾತಕ ನೋಡಿದ್ರೆ ಅದು ನೋಡಿದ್ರೆ ಸ್ಕ್ವೇರ್ ಶೇಪಲ್ಲಿರುತ್ತೆ, ಸೊ ನೀವು ಹೇಳ್ತಿದ್ದೀರಾ ಸೋಲಾರ್ ಸಿಸ್ಟಮಲ್ಲಿ ಪ್ಲಾನೆಟ್ ಇರುತ್ತೆ, ಅದನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೆಂಗೆ ಅಂತೇಳ್ಬಿಟ್ಟು. ಸೊ ಏನಿಲ್ಲ, ಸೋಲಾರ್ ಸಿಸ್ಟಮಲ್ಲಿರ್ತಕ್ಕಂಥ ಗ್ರಹಗಳನ್ನು ಅದು ಆ್ಯಕ್ಚುಲಿ ರೌಂಡಾಗಿರುತ್ತಾ? ಸೊ ರೌಂಡಾಗಿ ನಮಗೆ ಚಿತ್ರ ಬಿಡಿಸಿ ಮಾಡ್ಕೊಳಕ್ಕಾಗಲ್ಲ ಅಂತ ನಮ್ಮ ಕನ್ವೀನಿಯೆಂಟಿಗೋಸ್ಕರ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಅದನ್ನು ಒಂದು ಸ್ಕ್ವೇರ್ ಶೇಪ್, ಒಂದು ಆಯತದ ಆಕಾರವನ್ನು ಕೊಟ್ಟು ಅದರಲ್ಲಿ 12 ಪಾರ್ಟಿಷನನ್ನು ಮಾಡ್ತಾರೆ. ಸೊ 12 ಪಾರ್ಟಿಷನ್ ಏನಪ್ಪ? ಸೊ ನಿಮಗೆ ಅನಿಸ್ಬೋದು ಇವಾಗ 11 ಇರ್ಬೋದಿತ್ತು, ಇಲ್ಲ ರೌಂಡ್ ಫಿಗರ್ 10 ಮಾಡ್ಬೋದಿತ್ತು, ಇಲ್ಲ 13 ಮಾಡ್ಬೋದಿತ್ತು, ಪರ್ಟಿಕ್ಯುಲರ್ 12 ಯಾಕೆ? ಸೊ 12 ಅಂದರೆ 12 ರಾಶಿಗಳು, ಮೇಷದಿಂದ ಮೀನ ತನಕ ಏನಿದೆ, ಸೊ ಆ ರಾಶಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು 12 ಮನೆಗಳಿದ್ದಾವಲ್ಲ, ಆ 12 ಪಾರ್ಟಿಷನ್ಸ್ ಏನಿದೆ ಆ ಒಂದು ಆಯತದಲ್ಲಿ, ಸೊ 12 ಮನೆಗಳು ಒಂದೊಂದು ರಾಶಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಒಂದೊಂದು ಬಾಕ್ಸು ಮನುಷ್ಯನ ಒಂದೊಂದು ಏನು, ಮೊದಲನೇ ಮನೆ ಮನುಷ್ಯ ಯಾವ ಥರ ಇದ್ದಾನೆ, ಅವ್ನ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಯಾವ ಥರ ಇದೆ, ಅವ್ನ ಮನಸ್ಸು ಯಾವ ಥರ, ಅವ್ನ ಯೋಚನೆಗಳು ಯಾವ ಥರ ಇರುತ್ತೆ, ಸೊ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಥರ 2ನೇ ಮನೆ, 3ನೇ ಮನೆ, ಈ ಥರ 12ನೇ ಮನೆ ತನಕನೂ ಸೊ 12 ರೀತಿದು ಎಲ್ಲ ಹ್ಯೂಮನ್ದು, ಮನುಷ್ಯಂದು ಎಲ್ಲದು ಪಾಸ್ಟ್ ಲೈಫ್ ಕರ್ಮ ಏನಿತ್ತು, ಈ ಜನ್ಮದಲ್ಲಿ ಯಾಕೆ ಅವನು ಮನುಷ್ಯ ಆಗಿ ಹುಟ್ಟಿದ್ದಾನೆ, ಸೊ ಮನುಷ್ಯ ಆಗಿ ಹುಟ್ಟಿದ್ದಾನೆ ಅಂತಂದರೆ ಅವನೇನೋ ಒಂದು ಪೆಂಡಿಂಗ್ ಕರ್ಮ ಇದೆ, ಪೂರ್ವಜನ್ಮದ್ದು ಏನೋ ಒಂದು ಪೆಂಡಿಂಗ್ ಕರ್ಮ ಇದೆ. ಸೊ ಆ ಕರ್ಮನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಅವನು ಹುಟ್ಟಿದ್ದಾನೆ. ತುಂಬ ಜನ ಏನು ಮಾಡ್ತಿರ್ತಾರೆ, ಸೊ ಅದನ್ನು ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಿರ್ತಾರೆ. ಬಟ್ ಜಾತಕದಲ್ಲಿ ಇರೋದೇ ಬೇರೆ ಇರುತ್ತೆ, ಅವ್ನ ಪೆಂಡಿಂಗ್ ಕರ್ಮನೇ ಬೇರೆ ಇರುತ್ತೆ. ಸೊ ಅದನ್ನು ಅವ್ರು ಮಾಡ್ತಾನೆ ಇರೋಲ್ಲ. ಸೊ ಅದಕ್ಕೋಸ್ಕರ ಜನ ಹೇಳ್ತಕ್ಕಂಥದ್ದು ಅಂದರೆ ತಿಳಿದವ್ರು ಹೇಳ್ತಕ್ಕಂಥದ್ದು ಅಟ್ಲೀಸ್ಟ್ 6 ತಿಂಗಳಿಗಾದರೂ ಒಂದು ಸಲ ಜಾತಕನ ತೋರಿಸಿ. ಯಾಕಂತ ಹೇಳಿದ್ರೆ 6 ತಿಂಗಳಿಗೆ ಒಂದು ಸಲ ಚಲನೆ ಆಗ್ತಾ ಇರುತ್ತೆ, ಬೇರೆ ಬೇರೆ ದಶಾಭುಕ್ತಿಗಳು ಚೇಂಜ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ರಾಹು ದಶೆನೇ ನಾವೊಂದು ಎಕ್ಸಾಂಪಲ್ಗೆ ತೊಗೊಳೋದಾದರೆ, ರಾಹು ದಶೆನಲ್ಲಿ ಸೊ ರಾಹು ಆ ಪ್ಲಾನೆಟ್ಟು, ನಾನೇನು ಇವಾಗ ನಿಮಗೆ 12 ಮನೆಗಳು ಅಂತ ಹೇಳಿದೆ, ಸೊ ಆ 12 ಮನೆಯಲ್ಲಿ ಎಲ್ಲಿ ಕೂತಿದ್ದಾನೆ? ನಾವು ಜಾತಕದಲ್ಲಿ 6, 8, 12, 6, 8, 12, ಸೊ ಈ 3 ಮನೆಗಳನ್ನು ನಾವು ದುಸ್ಥಾನ ಅಂತ ಕರಿತೀವಿ. ಏನಕ್ಕಪ್ಪ ನಾವು ದುಸ್ಥಾನ ಅಂತ ಕರಿತೀವಿ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಮೆಜಾರಿಟಿ ಆಫ್ ದ ಟೈಮ್ ನಮಗೆ ನೆಗೆಟಿವ್ ರಿಸಲ್ಟ್ಸನ್ನು ನಮಗೆ ಕೊಡ್ತವೆ. ಅಂದರೆ ಪರ್ಮನೆಂಟ್ ಆಗಲ್ಲ, ಸೊ ಇಲ್ಲ ಸಮ್ ಎಕ್ಸ್ಟೆಂಟ್ 100%ಗೆ ಒಂದು 70%, 80% ತನಕ ನಮಗೆ ನೆಗೆಟಿವ್ ರಿಸಲ್ಟ್ಸನ್ನು ಕೊಡ್ತವೆ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ 6ನೇ ಮನೆ ಏನು ಹೇಳುತ್ತೆ, 8ನೇ ಮನೆ ಏನು ಹೇಳುತ್ತೆ, ಹಾಗೆ 12ನೇ ಮನೆ ಏನು ಹೇಳುತ್ತೆ. ಇವಾಗ ತುಂಬ ಜನಕ್ಕೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಬರೀ ಹಾಸ್ಪಿಟ್ಲಿಗೆ ದುಡ್ಡು ಆಗ್ತಾ ಇರ್ತಾರೆ. ಏನಕ್ಕೆ? ಸೊ ಅವಾಗ 12ನೇ ಮನೆ ವ್ಯಯಸ್ಥಾನ, ಅಲ್ಲಿ ನೋಡಬೇಕಾಗತ್ತೆ. ಸೊ ಇನ್ನೊಂದು ನೀವು ಹೇಳ್ಬೋದು, ವಿದೇಶ ಪ್ರಯಾಣ ಆಗಿರತಕ್ಕಂಥದ್ದು ಹಾಗೇ ವಿದೇಶದಲ್ಲಿ ಸೆಟಲ್ ಆಗ್ತಕ್ಕಂಥದ್ದು ಅದನ್ನು ಕೂಡ 12ನೇ ಮನೆಯಿಂದ ನೋಡ್ತಾರೆ. ಸೊ ಮುಂದೆ ಹೋಗ್ತಾ ಅದನ್ನೆಲ್ಲನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬೇಸಿಕಲಿ ಇದನ್ನು ಜಾತಕ ಅಂತ ಕರೀತಾರೆ. ಸೊ ಈ ಜಾತಕದಿಂದ ನಮಗೇನು ಗೊತ್ತಾಗುತ್ತಪ್ಪ? ಸೊ ಮುಂದೆ ನಡೀತಿರ್ತಕ್ಕಂಥ ನಡಿಬೇಕಾಗಿರೋ ಘಟನೆಗಳು. ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯಂಗೆ ರಾಹು ದಶೆ ಇನ್ನೇನು ಸ್ಟಾರ್ಟು. ಸೊ ಆ ಟೈಮಲ್ಲಿ ಒಂದು ಸಂಧಿ ಶಾಂತಿ ಮಾಡಿಸ್ಬೇಕಾಗಿರುತ್ತೆ. ಸೊ ಸಂಧಿ ಶಾಂತಿ ಏನಪ್ಪ ಅಂತಿದ್ದು? ಸಂಧಿ ಶಾಂತಿ ಅಂದರೆ ಒಂದು ಗ್ರಹ ಬಿಟ್ಟು ಮತ್ತೊಂದು ಗ್ರಹ ಸಂಧಿಸ್ತಕ್ಕಂಥ ಸಮಯವನ್ನು ಸಂಧಿ ಶಾಂತಿ ಅಂತ ಕರಿತೀವಿ, ಸಂಧಿ ಟೈಮ್ ಅಂತ ಕರಿತೀವಿ. ಸೊ ಅದಕ್ಕೆ ಶಾಂತಿ ಮಾಡಿಸ್ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಯಾಕೆ ಅದಕ್ಕೆ ಮಾಡಿಸ್ಬೇಕು, ಅದೇ ಟೈಮಲ್ಲಿ ಮಾಡಿಸ್ಬೇಕು? ಸೊ ಆ ಟೈಮಲ್ಲಿ ಸ್ವಲ್ಪ ಇದು ಆಕ್ಸಿಡೆಂಟ್ಗಳಾಗಿರ್ಬೋದು, ಅಥವಾ ದುಡ್ಡು ಅನವಶ್ಯಕವಾಗಿ ಖರ್ಚಾಗ್ತಕ್ಕಂಥದ್ದಾಗಿರ್ಬೋದು, ಆಪ್ರೇಷನ್ಸ್ ಆಗ್ತಕ್ಕಂಥದ್ದು, ಇದೆಲ್ಲ ಸುಮಾರು ಇರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆ ಸಂಧಿ ಮೇಲೇ ಒಂದು ವಿಡಿಯೋನ ಮಾಡ್ತೀನಿ. ಸೊ ಬೇಸಿಕಲಿ ಇದು ಜಾತಕ. ಸೊ ತುಂಬ ಜನ ಹೇಳ್ತಾರೆ, ಅದರಲ್ಲಿ ಏನಿದೆ, ಜಾತಕ ಅಂದರೆ ಸುಮ್ಮನೆ ಏನೋ ಒಂದು ಮೂಢನಂಬಿಕೆ, ಸೊ ಹಿಂಗೂ ಹೇಳೋರು ಇದ್ದಾರೆ. ಸೊ ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಕತೆ ಹೇಳ್ಬಿಡ್ತೀನಿ ನಿಮಗೆ. ಪಾರ್ವತಿ ದೇವಿ ಒಂದಿನ
ಒಂದಷ್ಟು ಋಷಿಮುನಿಗಳಿಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ಕೊಡ್ತಾಳಂತೆ. ಈ ಥರ ಇದೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಷ್ಟು ಅಡ್ವಾನ್ಸ್ ಆಗಿತ್ತು ಅಂತಂದರೆ, ಈಗಿನ ಟೈಮಲ್ಲಿ ನಿಮ್ಮ ವಾಚಲ್ಲಿ ಎಷ್ಟು ನಡೀತಾ ಇದೆಯೋ, ಸೊ ಮೇ ಬಿ ನಾನು ವೀಡಿಯೋ ಇದನ್ನು ಮಾಡಿ ಎಷ್ಟೋ ವರ್ಷ ಆದಮೇಲೆ ಕೂಡ ನೀವು ನೋಡಿದ್ರೂ ಎಷ್ಟು ಟೈಮ್ ನಡೀತಾ ಇದೆಯೋ, ಸೊ ಆ ಡೇಟಿಗೆ ಫ್ಯೂಚರಲ್ಲಿ ಹೇಳ್ತಿದ್ದು 2050 2060 ಸೊ ಆ ಟೈಮಿಗೆ ಗಡಿಯಾರದಲ್ಲಿ ಎಷ್ಟು ಟೈಮ್ ನಡೀತಾ ಇದೆಯೋ, ಸೊ ಆ ಟೈಮಲ್ಲಿ US ಕೂತಿರ್ತಕ್ಕಂಥ ಪರ್ಸನು ಯಾವ ಕಲರ್ ಬಟ್ಟೆ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅಕ್ಯುರೇಟಾಗಿ ನಾವು ಹೇಳ್ಬೋದು. ಪಾಸಿಬಲ್ ಇದೆ, ಬಟ್ ಅಷ್ಟು ಡೆಪ್ತಾಗಿ ನಾವು ಅದನ್ನು ಕಲಿಬೇಕು. ಮೊದಲಿಗೆ ಮುಖ್ಯವಾಗಿ ಇಂಟ್ರೆಸ್ಟ್ ಬೇಕು. ಏನೇ ನಾವು ಮಾಡಬೇಕು, ಏನೇ ನಾವು ಹೊಸದನ್ನು ಕಲಿಬೇಕು ಅಂತ ಹೇಳಿದ್ರೆ ನಮಗೆ ಶ್ರದ್ಧೆ ಭಕ್ತಿ ಬೇಕು. ಸೊ ಆದರೆ ಮಾತ್ರ ಅದನ್ನು ನಾವು ಕಲಿಯೋಕ್ಕೆ ಸಾಧ್ಯ. ಸೊ ಓಕೆ, ಅದು ಆ ಕಡೆ ಇರಲಿ. ಸೊ ನೋಡೋಣ. ಓಕೆ, ಪಾರ್ವತಿ ದೇವಿ ಏನು ಮಾಡಿದ್ಲು, ಋಷಿಮುನಿಗಳಿಗೆ ಕಲಿಸ್ಕೊಡ್ತಾಳೆ. ಸೊ ಈ ಋಷಿಮುನಿಗಳೇನು ಮಾಡ್ತಾರೆ, ನೋಡೋಣ ತಡಿ ಪಾರ್ವತಿ ದೇವಿ ಈ ಟೈಮಲ್ಲಿ ಏನು ಮಾಡ್ತಾ ಇದ್ದಾಳೆ ತಿಳ್ಕೊಳ್ಳೋಣ ಅಂತ ಒಂದು ಆಬ್ವಿಯಸ್ಲಿ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಸೊ ಟ್ರೈ ಮಾಡ್ತಾರೆ, ನೋಡ್ತಾರೆ ಪಾರ್ವತಿ ದೇವಿ ಹಾಗೆಯೇ ಈಶ್ವರ ಏಕಾಂತದಲ್ಲಿ ಇರ್ತಾರೆ. ಪಾರ್ವತಿ ದೇವಿಗೆ ಸಿಟ್ಟು ಬರುತ್ತೆ. ಸೊ ಆಗ ಒಂದು ಶಾಪವನ್ನು ಕೊಡ್ತಾಳೆ. ಯಾರು? ಪಾರ್ವತಿ ದೇವಿ. ಏನಪ್ಪ ಶಾಪ? ಸೊ ಈ ನಾನೇನು ಜ್ಯೋತಿಷ್ ಶಾಸ್ತ್ರವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಸೊ ಇದು ಕಾಲಕ್ರಮೇಣ ನಶಿಸಿ ಹೋಗಲಿ ಅಂತ ಒಂದು ಶಾಪವನ್ನು ಕೊಡ್ತಾಳೆ. ಸೊ ಆ ಒಂದು ರೀಸನ್ಗೆ ಎಷ್ಟೋ ಜನ ಒಂದು ನಂಬಲ್ಲ, ನಮ್ಮವರೇ, ನಮ್ಮ ಸನಾತನ ಧರ್ಮದವರೇ ಎಷ್ಟೋ ಜನ ಜ್ಯೋತಿಷಿ ಶಾಸ್ತ್ರವನ್ನು ನಂಬಲ್ಲ. ಒಂದು ಹಾಗೆಯೇ ಎಷ್ಟೋ ಜನ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿರೋದನ್ನು ಮತ್ತೊಬ್ಬರು ಹೇಳಲ್ಲ, ಮತ್ತೊಬ್ಬ ಜ್ಯೋತಿಷಿ ಯಾರು ಹೇಳೋದಿಲ್ಲ. ಅದನ್ನು ಅಂದರೆ ಅವ್ರದ್ದು ಅನಾಲಿಸಿಸೇ ಬೇರೆ ಥರ ಇರುತ್ತೆ. ಈ ಥರ ಆಗ್ತಾಯಿದೆ. ಯಾಕೆ? ಇದೊಂದು ಶಾಪ. ಸೊ ಆದರೂ ಕೂಡ ಇದನ್ನು ಯಾರೂ ಅಕ್ಯುರೇಟಾಗಿ 100% ಯಾರು ಹೇಳೋಕ್ಕಾಗಲ್ಲ. ಬಟ್ 90% ಇದ್ರ ಥರನೇ ನಡೆಯುತ್ತೆ. ನಾವು ಯಾವಾಗ ನಮ್ಮ ಜೀವನವನ್ನು ನಾವು ಸೂಕ್ಷ್ಮವಾಗಿ ನೋಡ್ತೀವಿ, ಅರ್ಥ ಮಾಡ್ಕೊಳ್ರಿ, ಜೀವನನ ಸೂಕ್ಷ್ಮವಾಗಿ ನೋಡಬೇಕು. ಆವಾಗ ಮಾತ್ರ ನಿಮಗೆ ಇದೆಲ್ಲ ಅನುಭವಕ್ಕೆ ಬರೋಕ್ಕೆ ಸಾಧ್ಯ. ಸೊ ಇಲ್ಲಾಂದರೆ ಕೊನೆ ತನಕನೂ ನೀವು ಸಾಯೋ ತನಕನೂ ಇದರಲ್ಲಿ ಏನಿದೆ, ಯಾಕಿದೆ, ಸುಮ್ಮನೆ ಇದು ಸುಳ್ಳು, ಇದನ್ನೆಲ್ಲ ನಂಬ್ತೀರಾ ನೀವು, ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ನೀವು ಹೇಳ್ತೀರಾ. ಆದರೆ ನಿಮಗೆ ಗೊತ್ತಿಲ್ಲ, ಹನುಮಾನ್ ಚಾಲಿಸಾದಲ್ಲಿ ಭೂಮಿಯಿಂದ ಮತ್ತು ಸೂರ್ಯನಿಗೆ ಇರತಕ್ಕಂಥ ಎಷ್ಟು ಕಿಲೋಮೀಟರ್ಸ್ ದೂರ ಇದೆ ಅಂತಕ್ಕಂಥದ್ದನ್ನು ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಅವರು, ಅವಾಗಲೇ ಜಮಾನದಲ್ಲೇ. ಬಟ್ ನಾವೇನು ಮಾಡ್ತಿದ್ದೀವಿ, ಸೈನ್ಸಿಂದ ಬಿದ್ದಿರ್ತಕ್ಕಂಥ ಕಾರಣದಿಂದಾಗಿ ಸೈನ್ಸಲ್ಲೇ ನಂಬ್ತಿದ್ದೀವಿ. ಮೊನ್ನೆ ಕಂಡುಹಿಡಿದಿದ್ದಾರೆ, ಇದು ಹೌದಲ್ವಾ, ಇದು ಇಷ್ಟು ಅಕ್ಯುರೇಟ್ ಆಗಿದೆ ಅಂತ ನಾವೀಗ ಹೇಳ್ತೀವಿ. ಬಟ್ ಮುಂಚೆ ಯಾವಾಗ ಹೇಳಾಗಿದೆ ಅದು ಅಕ್ಯುರೇಟಾಗೂ ಇದೆ ಕೂಡ. ಸೊ ಅವಾಗ ಹೆಂಗೆ ಮಾಡಿರ್ಬೋದು? ಸೊ ಅದಕ್ಕೆ ಹೇಳೋದು, ನಮ್ಮ ತನವನ್ನು, ನಮ್ಮ ಇದನ್ನು ಫಸ್ಟ್ ನಂಬಿ ಅಂತ. ಓಕೆ, ಸಾಧ್ಯವಾದರೆ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಈ 12 ಮನೆಗಳು ಅಂತ ಹೇಳಿದೆ, ಮೇಷದಿಂದ ಮೀನ ರಾಶಿಯ ತನಕ. ಸೊ ಈಚ್ ರಾಶಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ಸೊ ಆ ರಾಶಿಯ ಒಂದು ಮನುಷ್ಯನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರುತ್ತೆ, ಹಾಗೆಯೇ ಮನುಷ್ಯನ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಯಾವ ಥರ ಇರುತ್ತೆ, ಇದನ್ನೆಲ್ಲ ಕೂಡ ನಾವು ನೋಡ್ಬೋದು. ಪಾಸಿಬಲ್ ಇದೆ. ಸೊ ನೋಡೋಣ, ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.